ನಮಸ್ಕಾರ. ನನ್ನ ಹೆಸರು ವಿದ್ಯಾಧರ್ ಕಾಂಬಳೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೆದ 23 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. 23 ವರ್ಷದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು SC ST OBC ಮಕ್ಕಳಿಗೆ ಸರ್ಕಾರದ ಮುಖಾಂತರ ಅನ್ನದಾನವನ್ನು ನೀಡುವುದರ ಮುಖಾಂತರ, ವಿದ್ಯಾದಾನವನ್ನು ನೀಡುವುದರ ಮುಖಾಂತರ ಈ ಒಂದು ಸಮಗ್ರವಾಗಿರುವಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ನಮ್ಮ ಸೇವೆಯನ್ನ ಸರ್ಕಾರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ ಬೊಮ್ಮನಗುಡಿ ಸರ್ ಅವರು ಇದನ್ನು ಗುರುತಿಸಿ ನಮಗೆ ಈ ಒಂದು ಸರ್ವೋತ್ತಮ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಇಲಾಖೆಯ ವತಿಯಿಂದ, ನನ್ನ ವತಿಯಿಂದ ನಾನು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೂ ಮತ್ತು ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರುಗಳಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಕಂಗಲಾಗಿರುವಂತಹ ಜನರಿಗೆ ಸೇವೆಯನ್ನು ಮಾಡುವುದಕ್ಕೆ ನಮ್ಮ ಒಂದು ಟೀಮ್ ನ ರೆಡಿ ಮಾಡಿಕೊಂಡು ಅಲ್ಲಬಕ್ಕ ಸಾಹೇಬರ ನೇತೃತ್ವದಲ್ಲಿ ನಾವು ಸೇವೆಯನ್ನು ಸಲ್ಲಿಸುವಾಗ ಅವಾಗೇ ನಮಗೆ ಗಣನೆಗೆ ತೆಗೆದುಕೊಂಡಿದ್ರು. ಸಾವಿರಾರು ಜನರಿಗೆ ನಾವು ಮನೆ ಮನೆಗೆ, ಅವರ ಜೋಪಡಿಗಳಿಗೆ, ಅವರು ಹಾಕಿರುವಂತಹ ಛತ್ಗಳಿಗೆ ಹೋಗಿ ನಾವು ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಸರ್ಕಾರ ಒಪ್ಪಿಸಿರುವಂತಹ ಕೆಲಸವನ್ನು ನಾವು ಬಹಳ ಚಾಚು ತಪ್ಪದೆ ಪಾಲಿಸಿದ್ದೇವೆ. ನಮ್ಮ ಜೀವನದ ಅಂಗವನ್ನು ತೊರೆದು ಕೊರೋನಾ ಸಂದರ್ಭದಲ್ಲಿ ನಾವು ಸೇವೆ ಮಾಡಿದ್ದಕ್ಕೆ ಸರ್ಕಾರ ನಮ್ಮನ್ನು ಗುರುತಿಸಿದ್ದಕ್ಕಾಗಿ ಸರ್ಕಾರಕ್ಕೂ ಕೂಡ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಮತ್ತು ಜಿಲ್ಲಾ ಸಂಘಕ್ಕೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತೆ ನಮ್ಮ ಹೆಸರನ್ನ ಸಜೆಸ್ಟ್ ಮಾಡಿರುವಂತಹ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರು ಮತ್ತು ತಾಲೂಕಾ ಅಧಿಕಾರಿಗಳಿಗೂ ಕೂಡ ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ, ನಮ್ಮ ಎಲ್ಲ ಸಮಸ್ತ ನೌಕರ ಬಾಂಧವರಿಗೂ ಕೂಡ ಈ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತು ನನಗೆ ಸಿಕ್ಕಿರುವಂತಹ ಈ ಪ್ರಶಸ್ತಿ ನನ್ನ ತಂದೆ ತಾಯಿ ಕೊಟ್ಟಿರುವಂತಹ ಸಂಸ್ಕಾರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಂಡುಕೊಟ್ಟಿರುವಂತಹ ವಿದ್ಯಾದಾನದ ಭಿಕ್ಷೆಯಲ್ಲಿ ಇದು ನಾನು ಸ್ವೀಕಾರ ಮಾಡಿದ್ದೇನೆ. ಹೀಗಾಗಿ ಈ ಒಂದು ಪ್ರಶಸ್ತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ನನ್ನ ತಂದೆ ತಾಯಿಯರ ಪಾದ ಕಮಲಗಳಿಗೆ ಅರ್ಪಿಸ್ತಾ ಇದ್ದೀನಿ. ಇದಕ್ಕಿಂತ ನನ್ನ ಮಕ್ಕಳಿಗೆ ಕೇಳಿದರೆ ಮಕ್ಕಳು ನಮ್ಮ ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ವಿಶೇಷವಾಗಿ ಮಕ್ಕಳಿಗೆ ಊಟದ ವಿಷಯದಲ್ಲಾಗಲಿ ಮೆನು ಚಾರ್ಟ್ ಪ್ರಕಾರ ಊಟ ಕೊಡೋದು ಇದು ಕಾಮನ್ ಆಗಿ ಡ್ಯೂಟಿ. ಆದ್ರೆ ಯಾವ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಆಗಿರ್ತದೆ, ಯಾವ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತದೆ, ಯಾವನಿಗೆ ಅಡ್ಮಿಷನ್ ಸಿಕ್ಕಿರಂಗಿಲ್ಲ, ಯಾವನಿಗೆ ಲೇಟ್ ಆಗಿ ಅಡ್ಮಿಷನ್ ಸಿಗ್ತದೆ, ಯಾವ ಬಹಳ ದೂರ ಇದ್ದಾನೆ, ಯಾವನಿಗೆ ಅಡ್ಮಿಷನ್ ಸಿಗುವಂತ ಚಾನ್ಸಸ್ ಕಡಿಮೆ ಇದಾವೆ, ಯಾವ ಹಾಸ್ಟೆಲ್ ಸಿಕ್ಕಿಲ್ಲ ಅಂತೇಳಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕು, ಕಾಲೇಜ್ ಬಿಡಿರ್ಬೇಕು ಅಂತ ಇರ್ತಾನೆ. ಅಂತ ವಿದ್ಯಾರ್ಥಿಗಳನ್ನ ಫೈಂಡ್ ಔಟ್ ಮಾಡಿ ಅಂತ ವಿದ್ಯಾರ್ಥಿಗಳು ನನ್ನ ಸಂಪರ್ಕಕ್ಕೆ ಬಂದಾಗ ಖಂಡಿತ ಇಲಾಖೆಯ ನಿಯಮಗಳು ಇದ್ದರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ. ಅವರ ಅನಾರೋಗ್ಯ, ಅವರ ಅಬ್ಸೆನ್ಸ್, ಅವರ ಕಾಲೇಜ್ ಅಟೆಂಡೆನ್ಸ್, ಅವರ ರಿಪೋರ್ಟ್, ಅವರ ರಿಸಲ್ಟ್ ಎಲ್ಲವನ್ನು ಗಮನಿಸಿ ಯಾರು ಮುಂದೆ ಕಾಲೇಜಿನಲ್ಲಿ ಓದಲಿಕ್ಕೆ ಚೆನ್ನಾಗಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಯಾರು ಹಿಂದೆ ಬೀಳ್ತಾ ಇದ್ದಾರೆ ಅವರ ರಿಸಲ್ಟ್ ಗಳನ್ನ ನೋಡ್ಕೊಂಡು ಅವರಿಗೆ ವೈಯಕ್ತಿಕವಾಗಿ ಗಮನ ಹರಿಸ್ತೀವಿ. ಈ ಎಲ್ಲವನ್ನ ನಾವು ನಮ್ಮ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಸೇವೆಯನ್ನ ನಮ್ಮ ಇಲಾಖೆ ಗುರುತಿಸಲಿಕ್ಕೆ, ನಮ್ಮ ಸರ್ಕಾರ ಗುರುತಿಸಲಿಕ್ಕೆ ಅಣಿಯಾಗಿದ್ದಕ್ಕಾಗಿ, ನಮ್ಮನ್ನ ಗುರುತಿಸಿ ಒಂದು ಹಂತಕ್ಕೆ ತಂದು ಸೇವೆಯನ್ನು ಕೊಟ್ಟಿದ್ದಕ್ಕಾಗಿ, 23 ವರ್ಷದ ಸೇವೆಯನ್ನ ಈ ಒಂದು ಪ್ರಮಾಣ ಪತ್ರದಲ್ಲಿ ಮುಡಿಯಿಟ್ಟು ನಮಗೆ ಸತ್ಕಾರ ಮಾಡಿದ್ದಕ್ಕಾಗಿ ಇನ್ನೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ವಿದ್ಯಾಧರ ಕಾಂಬಳೆ. ಶಾಸ್ತ್ರಜ್ಞನಾಗಿ ಆರೋಗ್ಯ ಇಲಾಖೆಯಲ್ಲಿ ಕಳೆದ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2012ರಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಜಾಯಿನ್ ಆದಾಗಿನಿಂದ ಡಾಕ್ಟರ್ ಸಜ್ಜನ್ ಶೆಟ್ಟಿ ಸರ್ ಅಂತ DHO ಇದ್ರು. ಸೊ ಅವರಿಂದ ನೆಕ್ಸ್ಟ್ ಡಾಕ್ಟರ್ MK ಪಾಟೀಲ್ ಸರ್ ಅಂತ ಇದ್ರು, ಹಾಗೂ ರಾಜಶೇಖರ್ ಮಾಲಿ ಸರ್ ಅಂತ ಇದ್ರು, ಹಾಗೂ ಈಗಿನ ಡಾಕ್ಟರ್ ಶರಣ್ ಬಸಪ್ಪ ಕ್ಯಾತ್ನಾಳ್ ಸರ್ ವರೆಗೂ ಸೊ ಎಲ್ಲ ಅಧಿಕಾರಿಗಳ ಒಂದು ಮಾರ್ಗದರ್ಶನದಿಂದ ಸೊ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನ ನೀಡುವಲ್ಲಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿದೀವಿ. ಸೊ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಸರ್ವೋತ್ತಮ ಸೇವಾ ಪ್ರಶಸ್ತಿ ದೊರಕಿದೆ. ಸೊ ಈ ಒಂದು ಪ್ರಶಸ್ತಿ ಏನಿದೆ ಕಲಬುರಗಿ ಜಿಲ್ಲೆಯ ಸತ್ಯಕಾಮ ಪತ್ರಿಕೆಯ ಸಂಪಾದಕರಾದಂತ ದಿವಂಗತ PM ಮಣ್ಣೂರ್ ಅವರಿಗೆ, ಹಾಗೂ ಇತ್ತೀಚೆಗೆ ಸುಮಾರು 1 ತಿಂಗಳ ಹಿಂದೆ ಮೃತರಾಗಿರುವಂತ ದೈವಾಧೀನರಾಗಿರುವಂತ ನನ್ನ ತಂದೆ ಲಕ್ಷ್ಮಣ ಮಲ್ಲಪ್ಪ ದೊಡ್ಡಮನಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿಸ್ವಾರ್ಥತೆಯಿಂದ ಜನರ ಸಮಸ್ಯೆಗಳಿಗೆ ಅಥವಾ ಸಾರ್ವಜನಿಕರ ಒಂದು ಕುಂದುಕೊರತೆಗಳಿಗೆ ನಾವು ಇಮಿಡಿಯೇಟ್ ಹೋಗಿ ಸೊ ಒಂದು ಸೇವೆಯನ್ನು ಸಲ್ಲಿಸಿದ್ದೆ ಆದ್ರೆ ಸೊ ಅದರಿಂದ ಒಂದು ಸಿಗುವಂತ ಸಂತೋಷ ಸೊ ಅತ್ಯಂತ ಅವಿಸ್ಮರಣೀಯವಾದಂಥದ್ದು. ಜೊತೆಗೆ ಅಣ್ಣ ಬಸವಣ್ಣನವರ ಒಂದು ತತ್ವ ಏನಿದೆ, ಕಾಯಕದ ಕೈಲಾಸ ಅನ್ನುವಂಥದ್ದು. ಕಾಯಕದಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಿಷ್ಠೆಯನ್ನ ತೋರಿದಾದಲ್ಲಿ ಬಹುಶಃ ಅದರಿಂದ ಸಿಗುವಂತ ಒಂದು ಸಂತೋಷ ಏನಿದೆ ಅದು
ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಹೇಳಿ, ಚಾಮರಾಜ ದೊಡ್ಡಮನಿ. ನಾನು ಯಾವಾಗಲೂ ಬಸವಣ್ಣನವರ ತತ್ವದಂತೆ ಕಾಯಕವೇ ಕೈಲಾಸವೆಂದು ಕೆಲಸ ನಿರ್ವಹಿಸುತ್ತಿದ್ದು ನನಗೆ ಈ ಒಂದು ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷಕರವಾಗಿದೆ. ನಾನು ಕಳೆದ 12 ವರ್ಷಗಳಿಂದ ಕಲಬುರಗಿ ತಾಲೂಕಿನ ಸರ್ವೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದು ಒಳ್ಳೆಯ ಒಂದು ಜನ ಸಂಪರ್ಕದಲ್ಲಿದ್ದೇನೆ. ಜನರಿಂದ ಒಳ್ಳೆಯ ಒಂದು ಅನಿಸಿಕೆಗಳನ್ನು ಪಡೆದು ನಾನು ಈ ಪ್ರಶಸ್ತಿಗೆ ಭಾಜನರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಜನರಿಗೆ ಹಾಗೂ ಈ ಒಂದು ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿದಂತಹ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಂಗೀತಾ ಪಾಟೀಲ್. ಜಿಲ್ಲಾಡಳಿತ ಕಲಬುರಗಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಸಹಯೋಗದಲ್ಲಿ ಇಂದು ಎಸ್.ಎಂ.ವರ ಪಂಡಿತ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ 371J ನಿಯಮಾವಳಿಗಳ ಕಾರ್ಯಾಗಾರವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. 371J ಅನೇಕ ಸಾಧಕ ಬಾಧಕಗಳನ್ನು ಇವತ್ತು ಉಪನ್ಯಾಸಕರಾಗಿ ರಾಯಚೂರಿನ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಈ 371J ಅಂತಕ್ಕಂಥದ್ದು ಇವತ್ತು ಅನೇಕ ಸಾಧಕ ಬಾಧಕಗಳ ಬಗ್ಗೆ ಇಡೀ ನಮ್ಮ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರಿಗೆ ಮನವರಿಕೆ ಮಾಡಿಕೊಟ್ಟಿದ್ದನ್ನು ಭಾಳ ನಮಗೆ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಆಗಿದೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ITBT ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡಿರುವಂತಕ್ಕಂಥದ್ದು ಇಡೀ ನೌಕರರ ವಲಯದಲ್ಲಿ ಭಾಳ ಸಂತೋಷ ಆಗಿದೆ. ಇವತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು 2023, 2024, 2025 ಪ್ರತಿ ವರ್ಷದಂತೆ ಪ್ರತಿ ವರ್ಷ 10 ಜನರಿಗೆ ಒಟ್ಟು 30 ಜನರಿಗೆ ಇವತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿದ್ದೇವೆ. ಅವರಿಗೆ ಗೌರವದ ಜೊತೆಗೆ ಸರ್ಕಾರದಿಂದ 25,000 ನಗದು ಬಹುಮಾನವನ್ನು ಅವರ ವೈಯಕ್ತಿಕ ಖಾತೆಗೆ ಪಾವತಿಯನ್ನು ಮಾಡಲಾಗುತ್ತಿದೆ. ಇವತ್ತಿನ ಜಿಲ್ಲಾ ಸರ್ಕಾರಿ ನೌಕರರ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ನೌಕರ ಅಧಿಕಾರಿಗಳ ಕಾರ್ಯಕ್ಷಮತೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಅನೇಕ ಗುಣಮಟ್ಟದ ಕೆಲಸವನ್ನು ಇವತ್ತು ನಾವು ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದಾಗಿದೆ. ಅನೇಕ ಕುಂದುಕೊರತೆಗಳು ಸರ್ಕಾರಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಅನೇಕ ಸರ್ಕಾರಿ ನೌಕರರ ಪೂರಕವಾಗಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಇವತ್ತು ಮಾನ್ಯ ಸಚಿವರ ಮುಂದೆ ನಾವು ಇಟ್ಟಿದ್ದೇವೆ. ಹೀಗಾಗಿ ಇವತ್ತು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಅದ್ಭುತ ಆಗಿದೆ. ಎಲ್ಲರೂ ಸಂತೋಷ ಆಗಿದೆ, ಭಾಳ ಹೆಮ್ಮೆ ಆಗಿದೆ. ಇವತ್ತಿನ ದಿನದಲ್ಲಿ ನಾವು ಸಾರ್ವಜನಿಕರಿಗೆ ಏನು ಸರ್ಕಾರದ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕಟ್ಟಕಡೆ ಇರ್ತಕ್ಕಂಥ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತಕ್ಕಂಥ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳು 2024ರಲ್ಲಿ ನಮ್ಮ ಭಾರತ ಚುನಾವಣಾ ಆಯೋಗದಿಂದ ಅತ್ಯುತ್ತಮ ಚುನಾವಣಾಧಿಕಾರಿ ಎಂದು ಏನು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇವತ್ತು ನಾವು ಸತ್ಕಾರವನ್ನು ಮಾಡಿರ್ತಕ್ಕಂಥ ಖುಷಿಯನ್ನು ನಮಗೆ ಆಗಿದೆ. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ತಮ್ಮ ನೌಕರಸ್ಥರಿಗೆ ಏನು ತರಬಹುದು? ಇಡೀ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರು ಇವತ್ತು ನಮಗೆ ಪ್ರತಿಯೊಬ್ಬರಿಗೆ ಒಂದು ಕಾರ್ಯವ್ಯಾಪ್ತಿ ಇರ್ತದೆ, ಕಾರ್ಯ ಹಂಚಿಕೆ ಇರ್ತದೆ, ಜವಾಬ್ದಾರಿ ಹಂಚಿಕೆ ಇರ್ತದೆ. ಆ ಜವಾಬ್ದಾರಿ ಹಂಚಿಕೆಯನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕಾಗ್ತದೆ, ಅದನ್ನು ರೂಪಿಸಿಕೊಳ್ಳಬೇಕಾಗ್ತದೆ. ಅಂದಾಗ ನಮ್ಮ ಕಾರ್ಯ ಬೆಳವಣಿಗೆಗೆ ಪೂರಕ ಆಗ್ತದೆ. ಅದರ ಜೊತೆಗೆ ನಮ್ಮ ವ್ಯಕ್ತಿತ್ವ ಕೂಡ ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ಷಮತೆ ಕೂಡ ನಾವು ಒಳ್ಳೆಯ ಗುಣಮಟ್ಟದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಬದ್ಧತೆಯನ್ನು ನಾವು ಅಳವಡಿಸಿಕೊಳ್ತೀವಿ. ಮತ್ತು ನಮ್ಮ ಕುಂದುಕೊರತೆಗಳನ್ನು ಮಾನ್ಯ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ನಮಗೆ ಸಮನ್ವಯತೆಯಿಂದ ಇವತ್ತು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಜಿಲ್ಲೆಯಲ್ಲಿ ಮುಂದುವರೆದಿದೆ. ಧನ್ಯವಾದ.